ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ದೇವರ ಹೆಸರನ್ನು ಅಂದರೆ ದೇವರ ಮಂತ್ರವನ್ನು ನಾವು ಬಾಯಿ ಬಿಟ್ಟು ಹೇಳಿದರೆ ಹೆಚ್ಚಿಗೆ ನಮಗೆ ದೇವರು ಅನುಗ್ರಹಿಸ್ತಾರ, ಅಥವಾ ಜಪದ ಪದ್ಧತಿಯಲ್ಲಿ ಹೇಳಿದರೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಅನುಗ್ರಹ ಸಿಗ್ತದ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾವ ಪದ್ಧತಿಯಲ್ಲಿ ಹೇಳಿದರೆ ನಮಗೆ ದೇವರು ಹೆಚ್ಚಿನ ರೀತಿಯಲ್ಲಿ ಅನುಗ್ರಹಿಸ್ತಾರೆ? ಖಂಡಿತ ಕೆಲವರು ಪ್ರಶ್ನೆ ಇದೆ, ಯೂಟ್ಯೂಬಲ್ಲಿ ಕೂಡ ಫೇಸ್ಬುಕ್ಕಲ್ಲಿ ಕೂಡ. ಹೌದು ವೀಕ್ಷಕರು, ನಾವು ದೇವರ ನಾಮವನ್ನು ಜಪದ ಪದ್ಧತಿಯಲ್ಲಿ ಹೇಳಿದ್ರೇ ಹೆಚ್ಚಿನ ರೀತಿಯ ನಮಗೆ ಅನುಗ್ರಹ ಸಿಗುತ್ತದೆ. ಯಾಕಂದರೆ ಈಗ ನಾವು ಬಾಯಿ ಬಿಟ್ಟು ಓಂ ಶ್ರೀ ದುರ್ಗಾಯ ನಮಃ ಅಂದರೆ ನಮಗೆ ಒಂದು ದೇವರ ನಾಮ ಶ್ರೀ ದುರ್ಗಾಯ ನಮಃ, ದುರ್ಗಾ ದೇವರ ನಾಮ ಕಿವಿಗೆ ಕೇಳಿಸ್ತಾ ಇರುತ್ತದೆ. ಹಾಗೆ ನಾವು ಬಾಯಲ್ಲಿ ಹೇಳ್ತಾ ಇರ್ತೀವಿ. ಕೆಲವೊಂದು ವಿಚಾರವನ್ನು ನಮಗೆ ಗ್ರಹಿಸಲಿಕ್ಕೆ ಸಮಯ ಸಾಕಾಗೋದಿಲ್ಲ. ಯಾಕಂದರೆ ಶ್ರೀ ದುರ್ಗಾಯ ನಮಃ ಅನ್ನೋದು ಕಿವಿಗೆ ಮಾತ್ರ ಕೇಳ್ತಾ ಇರ್ತದೆ, ಬಾಯಿಯಿಂದ ನಮಗೆ ಹೊರಗಡೆ ಬೀಳ್ತಾ ಇರ್ತದೆ ಧ್ವನಿ ಅಲ್ವಾ. ಅದೇ ನಾವು ಜಪದ ಪದ್ಧತಿಯಲ್ಲಿ ಹೇಳಿದರೆ ಎಲ್ಲವನ್ನು ಗ್ರಹಿಸ್ಬೋದು. ನಾವು ಗಾಳಿಯನ್ನು ಗ್ರಹಿಸ್ಬೋದು, ಹಾಗೆ ಪ್ರಾಣಿ ಪಕ್ಷಿಗಳ ಕೂಗನ್ನು ಗ್ರಹಿಸ್ಬೋದು. ಹಾಗೆ ಇನ್ನಿತರ ಯಾರಾದರೂ ಜನಗಳು ಆ ಕಡೆ ಈ ಕಡೆ ಏನಾದರೂ ಕೂಗೋದು ಅಥವಾ ಮಾತಾಡೋದನ್ನು ಗ್ರಹಿಸ್ಬೋದು. ಹಾಗೆ ನಾವು ಜಪ ಮಾಡುವಾಗ ಯಾವ ರೀತಿ ಅವರ ಮಾತುಕತೆ ನಡೆಯುತ್ತದೆ, ಅವರು ಯಾವ ರೀತಿಯ ವರ್ತನೆ ಮಾಡ್ತಾರೆ, ಅದನ್ನೆಲ್ಲ ಗ್ರಹಿಸ್ಬೋದು. ಅರ್ಥ ಆಯ್ತಾ? ಅಂದರೆ ನಮ್ಮ ಜಪ ಯಾವ ರೀತಿ ಕೆಲಸ ಮಾಡಿಕೊಡ್ತದೆ, ಹಾಗೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಕೂಡ ನಾವು ತಿಳ್ಕೊಬೋದು ಇದರಿಂದ. ವಿದ್ಯೆಗಳನ್ನು ಕಲಿಯೋದಂದರೆ ಹಾಗೆ. ನಾನೆಲ್ಲ ಜಪ ಕೂತಾಗ ನಿಮಗೆ ಒಂದು ತಾಸು ಜಪ ಕೂತೆ ಅಂದರೆ ಯಾವುದೇ ಒಂದು ಪ್ಲೇಸ್ ಆಗಿರಲಿ, ಕಾಡಾಗಿರಲಿ ಅಥವಾ ನಮ್ಮ ದೇವಸ್ಥಾನದ ಹತ್ರ ಆಗಿರಲಿ, ಪ್ರಾಣಿ ಪಕ್ಷಿಗಳೆಲ್ಲ ಹತ್ತಿರ ಬರೋದು ಗೊತ್ತಾ. ಈ ಅಳಿಲು ಬರುತ್ತದೆ, ಹಾಗೆ ಮಂಗಗಳು, ಹನುಮಂತ ಮಂಗಗಳು, ಇನ್ನಿತರ ಪ್ರಾಣಿ ಪಕ್ಷಿಗಳೆಲ್ಲ ಹತ್ತಿರ ಬರೋದು. ಹಾಗೆ ತುಂಬ ಅವರು ಆನಂದದಿಂದ ಪ್ರಾಣಿ ಪಕ್ಷಿಗಳು ಕೂಗುತ್ತದೆ ನಾವು ಜಪ ತಪಸ್ಸಿ ಕೂತಾಗ. ಬೇರೆ ಸಮಯದಲ್ಲೆಲ್ಲ ನಾವು ಆ ಕೂಗನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ನಾವು ತಪಸ್ಸು ಜಪ ಕುಳದೇ ಇರುವಾಗ ಎಲ್ಲ ಸಮಯದಲ್ಲೂ ಪ್ರಾಣಿ ಪಕ್ಷಿಗಳು ಕೂಗೋದಿಲ್ಲ. ಆದರೆ ನಾವು ಜಪ ತಪಸ್ಸಿ ಕೂತ್ಕೊಂಡ್ರೆ ನಮಗೆ ನೆಮ್ಮದಿ ಸಿಗುವುದರ ಜೊತೆಗೆ ಪ್ರಾಣಿ ಪಕ್ಷಿಗಳ ಒಂದು ಆನಂದ ಕೂಡ ನಾವು ಸವಿಬಹುದು. ಅರ್ಥ ಆಯ್ತಾ? ಅದು ಎಲ್ಲ ಕಡೆನೂ ಸಾಧ್ಯ ಇಲ್ಲ. ಸಿಗುವಂಥ ಒಂದು ಪ್ರೈವಸಿ ಪ್ಲೇಸ್, ಕಾಡಿನ ಹತ್ತಿರ ಅಥವಾ ನಮ್ಮ ಹೊಲದ ಹತ್ತಿರ. ಅರ್ಥ ಆಯ್ತಾ? ಈಗ ನಾ ಕೂತಿದ್ದೀನಲ್ಲ ಈ ಥರ ಈ ಬಂಡೆ ಹತ್ತಿರ, ಹೀಗೆ ಇಲ್ಲಿ ನಮ್ಮ ದಿನವನ್ನು ಒಂದು ನೆಮ್ಮದಿಯಿಂದ ಕಳೆಯೋಕ್ಕೋಸ್ಕರನೇ ನಾವು ಒಂದು ದೇವರ ಆರಾಧನೆ ಜಪಗಳನ್ನು ಮಾಡಬೇಕು ವೀಕ್ಷಕರೇ. ಇಲ್ಲಾಂದರೆ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರು ಹಾಗೆ ನಮಗೆ ಒಂದು ಗುರು ಮುಖೇನ ನಾವು ಜೀವನವನ್ನು ನಡೆಸ್ಕೊತ ಹೋದರೆ ಖಂಡಿತ ನಮಗೆ ಇಲ್ಲಿ ಸೋಲೇ ಇಲ್ಲ. ಯಾಕಂದರೆ ನಾನು ತುಂಬ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತೊಗೊಂಡಿದ್ದೇನೆ, ಹಾಗೆ ದೇವರ ಹತ್ರ ಹೋಗಿ ಆಶೀರ್ವಾದ ತೊಗೊಂಡಿದ್ದೇನೆ. ಈಗ ನನಗೆ ಸಾಕಷ್ಟು ನೆಮ್ಮದಿ ಇದೆ. ಹಾಗೆ ನಾನು ತಿಳ್ಕೊಂಡು ಕೆಲವೊಂದು ವಿಚಾರಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಅದಕ್ಕೆ ಕೆಲವರು ಉರ್ಕೊಳ್ಳೋದು ಕೆಲವರಿಗೆ ಸಿಟ್ಟು ತಡೆಯೋಕ್ಕಾಗಲ್ಲ. ಅಲ್ಲ, ಏನು ಮಾಡೋಕ್ಕಾಗಲ್ಲ, ಅವರ ಮನಸ್ಥಿತಿ. ಉಪ್ಪು ಖಾರ ಹುಳಿ ತಿಂದರೆ ನನಗೂ ಸಿಟ್ಟು ಜಾಸ್ತಿ ಬರ್ತದೆ. ಅದಕ್ಕೆ ನಾನು ಉಪ್ಪು ಖಾರ ಹುಳಿ ತಿನ್ನೋದೇ ಇಲ್ಲ. ಅರ್ಥ ಆಯ್ತಾ? ಉಪ್ಪು ಖಾರ ಹುಳಿ ತಿಂದರೆ ನಾನು ಅವ್ರು ಹೇಳಿರೋ ಕಮೆಂಟಿಗೆಲ್ಲ ಏನಾದರೂ ಹೇಳ್ತಿದ್ದೆ. ಅರ್ಥ ಆಯ್ತಾ? ಅದಕ್ಕೆ ನಾನು ಅವ್ರೇನು ಬೈದರೂ ನನಗೆ ಏನಾದರೂ ಹೇಳಬೇಕಂತ ಅನಿಸೋದೇ ಇಲ್ಲ. ಅದು ಅವರ ಮನಸ್ಥಿತಿ. ಅವರ ಮನಸ್ಥಿತಿಗೆ ಅನುಗುಣವಾಗಿ ಕಮೆಂಟನ್ನು ಬರೀತಾರೆ. ಅವ್ರ ಪ್ರಕಾರ ನಾನು ಬೈದಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ. ಸರಿನಾ? ನನ್ನ ಪ್ರಕಾರ ಅದೊಬ್ಬ ಏನೋ ಅವ್ರ ಮನಸ್ಥಿತಿ ಸರಿ ಇಲ್ಲ, ಅವ್ರಿಗೇನೋ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ಅದನ್ನು ಹೇಳಿ ಓಂ ಶ್ರೀ ದುರ್ಗಾಯ ನಮಃ ಶಿವಾಯ ವಿಚಾರ ಇದೇ ಆಗಿತ್ತು. ನಾವು ಜಪದ ಪದ್ಧತಿಯಲ್ಲಿ ಮಂತ್ರವನ್ನು ಹೇಳಿದರೆ ನಾಲ್ಗೆ ಆ್ಯಕ್ಟಿವ್ ಇಟ್ಟು ತುಂಬ ಪ್ರಯೋಜನವನ್ನು ಪಡ್ಕೋಬೋದು. ಹಾಗೆ ನಾನು ಹೀಗೆ ಕೂತ್ಕೊಂಡಿದ್ದೀನಲ್ಲ, ಹೀಗೂ ಕೂತ್ಕೊಂಡು ಹೇಳ್ಬೋದು, ಮಲ್ಕೊಂಡಲ್ಲೂ ಹೇಳ್ಬೋದು, ಜಪ ಮಾಡ್ಬೋದು, ಹಾಗೆ ಕೂತ್ಕೊಂಡಲ್ಲೂ ಜಪ ಮಾಡ್ಬೋದು, ಹಾಗೆ ಹೀಗೆ ಕೂತ್ಕೊಂಡು ಜಪ ಮಾಡ್ಬೋದು, ಹಾಗೆ ಒಂದೇ ಕಾಲಲ್ಲಿ ನಿಂತ್ಕೊಂಡು ಜಪ ಮಾಡ್ಬೋದು, ಹಾಗೆ ಕಣ್ಣು ಮುಚ್ಕೊಂಡು ಜಪ ಮಾಡ್ಬೋದು, ದೇವ್ರನ್ನ ನೋಡ್ಕೊತ ಕೂಡ ಜಪ ಮಾಡ್ಬೋದು. ಸರಿನಾ?
ಇದರಿಂದೆಲ್ಲ ನಾವು ತಿಳ್ಕೊಳ್ಳೋದು ತುಂಬ ಇದೆ ವೀಕ್ಷಕರೇ. ನಮ್ಮ ಸನಾತನ ಧರ್ಮದವರೆಲ್ಲ ಕರೆಕ್ಟಾಗಿ ಜಪ ತಪಸ್ಸು ಆಚರಣೆ ಮಾಡಿದರೆ ಖಂಡಿತ ನಮ್ಮ ಭಾರತ ದೇಶದ ಜನರನ್ನು ಒಂದು ಸುಧಾರಿಸೋದು ಏನೂ ಅಲ್ಲ. ಎಲ್ಲರಲ್ಲೂ ಭಕ್ತಿ ಭಾವನೆಯನ್ನು ಮೂಡಿಸ್ಬೋದು. ಮನಸ್ಸು ಮಾಡಬೇಕಷ್ಟೆ. ಮನಸ್ಸು ಮಾಡಿದರೆ ಖಂಡಿತ ಮಾರ್ಗ ಇದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾ